ತಕ್ಕಂಬಿಟ್ರೆ ಸರ್ ಇದು ಬಯಡುಭೂಮಿ ಅಂತ ಅವರೇ ಬಾಯಲ್ಲೇ ಬಂದ್ಬಿಟ್ಟದೆ. ಬಯಡುಭೂಮಿ ಅಂದಮೇಲೆ ಇದನ್ನ ಎಲ್ಲ ನೀವೇ ಮಾಧ್ಯಮದವ್ರು ನೋಡಿ ಇದು ಬಯಡುಭೂಮಿನ ಐನ್ ಭೂಮಿನ ನೋಡ್ಕೊಂಡು ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ನೀವು ಬಂದು ಯಾರು 470 ಹೋರಾಟ ಮಾಡ್ತಾ ಇದ್ದೀವಿ, ಯಾರು ಬಂದು ಇಲ್ಲಿ ಏನು ಪರಿಶೀಲನೆ ಮಾಡಲಿಲ್ಲ. ಇಲ್ಲಿ ನೋಡಿದ್ರೆ ಈ ಚಿರಂಡಿ ಮಾಡೋಕ್ಕೆ ಒಂದು ಇದು ಮಾಡಿಕೊಡ್ಲಿಲ್ಲ. ಈ ಸೊಳ್ಳೆ ಕಾಟದಲ್ಲಿ ಹಗಲು ರಾತ್ರಿ ಹೆಂಗಸರು ಮಕ್ಕಳೆಲ್ಲ ವನವಾಸ ಪಡ್ತಾ ಇದ್ದೀವಿ. ಇದೊಂದು ಸೀಟ್ ಹಾಕೊಡಕ್ಕೆ ಅನುಮತಿ ಕೊಡದೆ ಹೋದ್ರು, ದೌರ್ಜನ್ಯ ಮಾಡಿದ್ರು. ಇವತ್ತು ರೈತರ ಮುಂದೆ ಒಂದು ಇಂಚು ಭೂಮಿ ಕೊಡಕ್ಕೆ ಯಾರೂ ತಯಾರಿಲ್ಲ. ಭೂಮಿ ಕೊಟ್ಬಿಟ್ಟು ಎಲ್ಲೋಗ ದನ ಕರುಗಳು ಏನ್ ಮಾಡೋದು, ವಿಧಾನಸೌಧ ತಾವು ಕಟ್ಟಾಕೊಂಡು ಮೇಯ್ಸಕೊಂಡು ಹಾಲು ಪಾಲು ಕರ್ದಾಕಳಕಾಯ್ತದ. ಇದೆಲ್ಲ ನಮಗೆ ಉತ್ಪಾದನೆ ಆಗಿರೋದು ಹಾಲಿನಿಂದ ತೆಂಗದೆ ಇವೆಲ್ಲ ನಾಶ ಮಾಡಿಬಿಟ್ಟು ರೈತರನ್ನು ಸರ್ವನಾಶ ಮಾಡಿಬಿಟ್ಟು ಭೂಮಿ ಕಿತ್ಕೊಂಡು ಫಸ್ಟು ಇದೆಲ್ಲ ಪರಿಶೀಲನೆ ಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ. DK ಶಿವಕುಮಾರ್ಗೆ ಇದನ್ನ ಕೈ ಬಿಡಾಕೆ ಸಂತೋಷ, ಕೈ ಮುಗಿದು ಕೇಳ್ಕೊಂಡು ಕೈ ಬಿಡಾಕೆ ಹೇಳ್ಬಿಡಿ ಅಷ್ಟೇ ನಮ್ಮ ಅನಿಸಿಕೆ.